ಅವರಾಗ್ರಿ ಬಂದಾಗೊಮ್ಮೆ ನಾವು ತಿನ್ಬೇಕು ಅನಿಸುತ್ತೆ, ಯಾಕಂದ್ರೆ ಇಲ್ಲಿ ಏನೂ ಇರಂಗಿಲ್ಲ. ಒಂದು ಏನಾಯ್ತಂದ್ರೆ ಎವ್ರಿ ಟೈಮ್ 30 ಮಿನಿಟ್ ಎಲ್ಲೈತೆ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ನನಗೆ ಗೊತ್ತೈತಿ ನಾನು ವ್ಲಾಗ್ಸ್ ರೆಗ್ಯುಲರ್ ಹಾಕತ್ತಿಲ್ಲ ಬಿಕಾಸ್ ಭಾಳ ಬ್ಯುಸಿ ಆಗೇನಿ. ಅಂದಂಗೆ ಆ್ಯಕ್ಚುಲಿ ಏನಾಗತ್ತೆ ರೀ, ನಾನು ವರ್ಕ್ಶಾಪಿಗೆ ಮೇಲ್ ಕಳ್ಸಿದ್ರೆ ಎಲ್ಲರಿಗೂ ಸ್ಪ್ಯಾಮ್ ಫೋಲ್ಡರ್ನ ಹೊಂಟಾವು. ಸೊ ದಯವಿಟ್ಟು ನಿಮ್ಮ ಸ್ಪ್ಯಾಮ್ ಫೋಲ್ಡರ್ ಚೆಕ್ ಮಾಡಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ಮನೆಗೆಲ್ಲ ಮುದ್ದು ವೀಕ್ಷಕರೇ, ಶುಭ ಮುಂಜಾನೆ ಫ್ರಮ್ ಹಾವೇರಿ. ಲಿಲಿ ಮಸ್ತ್ ಸನ್ರೈಸ್ ಆಗತ್ತೆ, ಏನು ಮಸ್ತ್ ಐತಿ ಇಲ್ಲಿ ಎಲ್ಲ ಕಡೆ ಗ್ರೀನರಿ. ಮಮ್ಮಿನ ವಾಕಿಂಗ್ ಬಂದೇವೆ, ಗಂಟೆ 7:30 ಆಗಿ, ಸ್ವಲ್ಪ ಲೇಟ್ ಆಯ್ತು ಇವತ್ತು. ನೋಡ್ರಿ ಮಸ್ತ್ ಹಿಂಗೆ ಫ್ರೆಶ್ ಏರ್. ಒಂದು 2-3 ಕಿಲೋಮೀಟ್ರ್ ವಾಕಿಂಗ್ ಆತಂದ್ರು ಮೈಂಡ್ ಫ್ರೆಶ್ ಆಗಿಬಿಡ್ತೈತಿ. ವರ್ಕ್ ಮಾಡೋಕೆ ಫುಲ್ ಡೇ ಎನರ್ಜಿ ಇರ್ತೈತಿ, ನಿದ್ದೆ ಬರಂಗಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕಿಲೋಮೀಟರ್ಸ್ ಮೇಲೆ ಆತಿದ್ದು ಲೇಟ್ ಆನ್ ಮಾಡಿದೆ, ನಾನು ಮರ್ತು ಬಿಟ್ಟಿದ್ದೆ. ನಿನ್ನೆ ಹೇಳೇನೆ ಹಂಗೆ ನೋಡಿರಿ. ಏನು ಎಕ್ಸ್ಟೆನ್ಷನ್ ಇಲ್ಲಿ ಬಿಡುವ, ಅದು ಹೈವೇಯಿಂದ ಎಷ್ಟು 1 ಕಿಲೋಮೀಟ್ರ್ ದೂರ ಐತೆ. ಇನ್ನೂ ಸೂರ್ಯ ಬಂದೇ ಇರಲ್ಲ, ಇನ್ನೂ ಅದು ಬಂದು ಹತ್ತಿ ನೋಡಲ್ಲ. ಅಲ್ಲಿ ನೋಡು, ನಾನು ಹತ್ತಿದ್ನಲ್ಲ ಅಲ್ಲೊಂದು ಶರ್ಟ್ದಾಗ ಹತ್ತಿತ್ತು. ಹೌದಣ್ಣ, ನಾ ಇನ್ನೂ ತೊಗೋಬೋದಾಗಿತ್ತು, ಬಟ್ ಅದೇನು ಅಗ್ದಿ ಕನ್ವೆನ್ಷನಲ್ ಆಗಿಬಿಡ್ತೈತೆ. ಆಮೇಲೆ ಹಿಂಗೆ ವಾವ್ ಫ್ಯಾಕ್ಟ್ರಿ ಇರಂಗಿಲ್ಲ ಅದ್ರಾಗ. ಇಲ್ಲಿ ಬಂದು ಕಾರ್ ನೋಡೋಕೆ ಖುಷಿ ಅನಿಸುತ್ತೆ. ಇಲ್ಲಿ ಪಾರ್ಕಿಂಗ್ ಇದ್ದಾಗ ನೋಡಿ ಪ್ರಾಬ್ಲಮ್ ಇಲ್ಲಿ ಬಿಡುವ, ಇದು ಓಪನ್. ಇಲ್ಲಿ ಮತ್ತೆ ಯಾರು ಮನೆ ಕಟ್ಟಿ ಪ್ರಾಬ್ಲಮ್ ಆಗತ್ತೆ. ನಾನು ತಲೆ ಕೆಟ್ಟಿ ಇಲ್ಲಿ ಹಚ್ಚಿದ್ದೆ, ಅಲ್ಲಿ ಆ ಗಿಡದ ಬಾಜುಕ ಅಲ್ಲೇ. ಆಮೇಲೆ ಅಂದ್ಕೊಂಡೆ ಬ್ಯಾಡ್ ಬಿಡು ನೋಡೋಣ ಅಂಥೇಳಿ ಗಾಡಿ ತೊಗೊಂಡಾಗಿನ ಒಮ್ಮೆ ಹೊರಗೆ ವಾಶ್ ಮಾಡಿಸಿ ನೋಡು, 1 ತಿಂಗಳ ಮೇಲೆ ಆಯ್ತು. ಇಲ್ಲಿ ಮಕ್ಕೊಂಬಿಟ್ಟಾಳೆ ಲೇಜಿ ಗರ್ಲ್. ಆಕಿದ್ ಲಕ್ ಚಲೋ ಐತಿ, ಏನು ಮಾಡಿದ್ರು ಸ್ಲಿಮ್ ಇರ್ತಾಳೆ ಆಕೆ. ನೋಡೋ ಅಂತ ಪ್ರೆಗ್ನೆಂಟ್ ಆದ್ಮೇಲೆ ಹೆಂಗೆ ಸ್ಲಿಮ್ ಇರ್ತೀಯ ಅಂತ. ಮತ್ತೇನು ಅವನದಾಗ ಬರ್ಬೇಕಾ? ಲಲ್ಲಿ ಕುಚ್ಚಿ ಸೆಕೆಂಡ್ ಬರೇ ಎದ್ದಿ. ಅಂಕಲ್ ಯಾಕ್ರಿ ಅಜ್ಜಿರಿ? ಹಾಲು, ಮೊಸರು, ರವಾ, ಬ್ರೆಡ್ಡು. ಹೋಲಿ ಬಿಡ್ಬೇಕಾರೆ ಇಡ್ಲಿ ತರಿಸ್ತೇನೆ. ಇಡ್ಲಿ ಖಾರನ್ ಚಟ್ನಿ. ಲಿಲ್ಲೇಶ್ವರ್ ಗೆಗ್ಗೇಶ್ವರ್. ಲಿಲ್ಲಿ ಅವರೇ, ಹಾಂ ಸ್ವಲ್ಪ ಫಸ್ಟ್ ಕ್ಲಾಸ್ ಬೀಜೋಳದ ರೊಟ್ಟಿ, ಬ್ಯಾಳೆ ಪಲ್ಯ, ಮೆಣಸಿನ್ಕಾಯಿ, ಆಮೇಲೆ ಮೊಸರು. ಫುಲ್ ಮಜಾ ಬಂತು. ಭಾಳ ದಿನ ಆಮೇಲೆ 3 ರೊಟ್ಟಿ ತಿಂದೆ. ಆಬ್ವಿಯಸ್ಲಿ ಅವು 2 ಇದ್ದಂಗೆ ಭಾಳ ಭಯಂಕರ ತೆಳಗಿದ್ವು. ಆಮೇಲೆ ಮಜಾ ಬಂತು ತಿನ್ನಾಕ. ಮಮ್ಮಿನೂ ತಿನ್ನತ್ರಿ, ಫುಲ್ ಹೆಲ್ದಿ ತಿನ್ನತ್ತಾರ. ಹೇಳಿ ಲೈಫ್ನ ಸಾಕಾಗಿತ್ತು ಪ್ರೋಟೀನ್ ತಿನ್ನಂತ. ಫೈನಲಿ ಆಕ್ಸಿಡೆಂಟ್ ಆದಾಗಿಂದ ಎಗ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಲ್ಲಿ ಅವರೇ, A few moments later. ಮಮ್ಮಿನೂ ರೆಡಿಯಾಗಿ ಕುಂತಾರ ಯೂನಿವರ್ಸಿಟಿ ಹೋಗಾಕ. ಯಾವಾಗ ಹೋಗ್ತೀರಿ? ಲಘು ಹೋಗ್ರಿ, ನಾವು ವಾಪಸ್ ಮಾಡ್ಬೇಕು. ಟೀ ಏನಾಗುತ್ತೆ? ನಡಿ, ಬಿಟ್ಟು ಬರ್ತೇನೆ. ಸ್ಟಾರ್ಟ್ ಈಗ ಮಾಡಿಬಿಡ್ತೇನೆ. ಸ್ಟಾರ್ಟ್ ಬಿಟ್ಟು ಬಂದವನ ಇಲ್ಲೂ ಹಿಂಗೆ ಪೂರ್ತಿ ಗೊತ್ತಾಗ್ತಿದ್ದವ. ಇಲ್ಲಿ ಎಷ್ಟ ಹಿಂಗೆ ಹಚ್ಚಿದ ಸಾಕು ಮುಗಿಸ ಅಂತ. ಇಲ್ಲಂದ್ರೆ ಹೋಲಿ ಬೇಡ ಅಂತ ಇಟ್ಬಿಟ್ಟೆ ನಾನು. ಹಂಗ ಎಲ್ಲೈತೆ? ಸೊ ಮಮ್ಮಿನ ಯೂನಿವರ್ಸಿಟಿಗೆ ಬಿಡಾಕ್ ಬಂದಿದ್ದಾರೆ. ಹಂಗೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಅನಿಸ್ತದೆ. ಮಸ್ತ್ 7 ಸೀಟರ್ನೇ ವಾಕ. ಇಲ್ಲ ಅಂದ್ರೆ ಅವ್ರ ಫೋರ್ಡ್ ಎಸ್ಪೈರ್ ಐತೆ ಮಮ್ಮಿದು.
ಆಮೇಲೆ ಅವ್ರು ಡ್ರೈವರು ಬಂದು ಕರ್ಕೊಂಡು ಹೋಗ್ತಾನೆ. ಬಟ್ ನಾನು ಅಂದೆ ಏನು ಒಂದು 3-4 ಡೇಸ್ ಅದೇವ ಬಾ ನಿಂಗೆ ಬಿಡ್ತೇನೆ ಪಿಕಪ್ ಆ್ಯಂಡ್ ಡ್ರಾಪ್. ಆ ಡ್ರೈವರ್ ಕೇಳಿದೆ ಇಲ್ರಿ ನಾನು ಆಟೋಮೆಟಿಕ್ ಗಾಡಿ ಹೊಡೆದಿಲ್ಲ, ಆಮೇಲೆ ಇಷ್ಟು ದೊಡ್ಡ ಗಾಡಿ ಹೊಡೆದಿಲ್ಲ ಅಂತಂದ್ರೆ ಆಯಿತು ನಾನು ಬರ್ತೇನೆ ಅಂತ ಹೇಳಿ ಅಷ್ಟೇ. ನನಗೂ ಒಂದು ಸ್ವಲ್ಪ ಒಂದು ಅರೌಂಡ್ 9 ಕಿಲೋಮೀಟರ್ಸ್ ಆಗ್ತದೆ ಮೋಸ್ಟ್ಲಿ ಅಪ್ ಆ್ಯಂಡ್ ಡೌನ್ ಎರಡು ಕೂಡಿ. ಸೊ ಮುಂಜಾನೆ 9 ಕಿಲೋಮೀಟರ್, ಸಂಜೆಗೆ 9 ಕಿಲೋಮೀಟರ್ ಆಯ್ತು, ನಡೀತತೆ. ಏನು 3-4 A few moments later. ಚಲೋ ಬಾಸ್, ಈಗ ಹೋಗಿ ಪಟ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ. ವ್ಲಾಗು ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸ್ ಎಡಿಟ್ ಮಾಡೇನೆ. ಸೊ ಇಲ್ಲ ವ್ಲಾಗ್ ಎಡಿಟ್ ಮಾಡಿ ಮುಗಿಸಿ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ. ಪೂರ್ತಿ ಕಾನ್ಸಂಟ್ರೇಷನ್ ರಾತ್ರಿ 9 ತನಕ ಆಫೀಸ್ ವರ್ಕ್, ನಡು 5 ಗಂಟೆಗೆ ಮಮ್ಮಿನ ಹೋಗಿ ಪಿಕಪ್ ಮಾಡ್ಕೊಂಬರೋನು ಅಷ್ಟೇ. ಸಾರಿ ರಿಕ್ವೆಸ್ಟ್ ಇವೆಲ್ಲ ನಡೀತಾವ. ಡಾಮಿನೋಸ್ ಇಟ್ಕೊಂಡಿರಂತಂದ್ಮೇಲೆ ವಾಟ್ ಎವರ್ ದ ಡಾಮಿನೋಸ್ ಆ್ಯಪ್ ಸರ್ ನೀವು ಡಾಮಿನೋಸ್ ಸ್ಟೋರ್ ಇಟ್ಕೊಂಡಿರಂತಂದ್ಮೇಲೆ ಫ್ರಾಂಚೈಸಿ ತೊಗೊಂಡಿರಂದ್ಮೇಲೆ ಕೆಲಸದವ್ರು ಇರಬೇಕಲ್ವಾ? ರೀ ಬಂದಾಗೊಮ್ಮೆ ನಾವು ತಿನ್ಬೇಕು ಅನಿಸುತ್ತೆ, ಯಾಕಂದ್ರೆ ಇಲ್ಲಿ ಏನೂ ಇರಂಗಿಲ್ಲ. ಒಂದು ಏನಾಯ್ತಂದ್ರೆ ಎವ್ರಿ ಟೈಮ್ 30 ಮಿನಿಟ್ಸ್ ಡೆಲಿವರಿ ಗ್ಯಾರಂಟಿ ಅಂತಾರೆ, 50 ಮಿನಿಟ್ಸ್ 60 ಮಿನಿಟ್ಸ್ ತೊಗೋತಾರೆ. ಈ ಸಿಟ್ಟು ಬಂದು ಅದೇನು ರಿಫಂಡ್ ಐತೆ ಮಾಡಿರಿ ಅಂತಂದು ನಾವು ಮತ್ತೆ ಯಾವತ್ತೂ ಅನ್ನಂಗಿಲ್ಲ. ಬಟ್ ಈ ಸಿಟ್ಟು ಬಂತಿಲ್ಲಿ ನಮಗೆ ಹಸಿವಾಗಿತ್ತು ನಮಗೆ. ಸಾರಿ ಬಾಸ್, ಹಾವೇರಿ ಡಾಮಿನೋಸ್ 30 ಮಿನಿಟ್ಸ್ ಗ್ಯಾರಂಟಿ ಇದು, 55 ಮಿನಿಟ್ಸ್ನಾಗ ಕಳ್ಸಾರ. ಎಲ್ಲ ಆ ರೀತಿ ಏನೂ ಬಿಸಿಲ್ಲ. ನಾವು ಸ್ಟೋರ್ ಮ್ಯಾನೇಜರ್ ಎಷ್ಟು ಭಾರಿ ಅದ ನೋಡು. ಎವ್ರಿ ಟೈಮ್ ಏನರ ಒಂದು ಹೇಳಿ ಹುಚ್ಚನ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಇನ್ನು ಕೊರಿಯನ್ ಸ್ವೀಟ್ ಎಂಥದ್ದು ಚಿಲ್ಲಿ ಚೀಸ್ ಬಸ್ಟ್ ಅಂತ. ಪರವಾಗಿಲ್ಲ. One eternity later. ಕರೆಕ್ಟ್ ಯೂನಿವರ್ಸಿಟಿಗೆ ಹೊಂಟೇನ್ರಿ. ನೋಡ್ರಿ ನಮಗೆ ಗಾಡಿ ಇನ್ನೊಂದು ಏನೋ ತೋರಿಸ್ಬೇಕು ನಿಮ್ಗೆ. ಇಲ್ಲೊಂದು ಸ್ಕ್ರ್ಯಾಚ್ ಆಗೈತೆ, ಅಷ್ಟು ದೊಡ್ಡದಿಲ್ಲ, ಬಟ್ ಅಂದರೂ ಇಷ್ಟು ಡೀಪ್ ಹೆಂಗೆ ಆತಂತ ನೋಡ್ರಿ. ಇಲ್ದ ಒಳಗಿನ ಪೇಂಟ್ ಎಲ್ಲ ಕಿತ್ತು ಹೋಗಂಗೆ ಬೇಜಾರಾಗತ್ತೆ. ಆಲ್ರೈಟ್, ಸೊ ಮಮ್ಮಿನ ಕರೆಯಾಕೆ ಬಂದೀನಿ. ರೋಡ್ ಮೇಲೆ ಮಕ್ಕೊಳನು ಬಿದ್ದಾನು ಏನೋ ಮರ ಹೆದರ್ಸಿ ಬಿಡ್ತಾರಲ್ಲ ಹಿಂಗೆ ರೋಡ್ ಮೇಲೆ ಯಾರು ಮಕ್ಕೋತಾರ. ಬಿದ್ದಾನನ್ರಿ ಮತ್ತು ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ಬಹುಪುರ. ಹಾವೇರಿ ವಿಶ್ವವಿದ್ಯಾಲಯ ಕುಲಸಚಿವರಿಗೆ ಬಹುಪುರ. ಬೀಸ್ಟ್, ಯುವರ್ ವೆಹಿಕಲ್ ಇಸ್ ಅ ಬೀಸ್ಟ್ ಅಂತ ಯಾರಂದ್ರೆ ನಾನು ಅನ್ನಾಗ್ತೇನೆ. ಇಲ್ಲೆಲ್ಲ ಹೋಗೈತಿಲ್ಲ ಆಗಲೂ ಪೇಂಟ್ ಇಲ್ಲ ಏನಕ್ಕರಂತ. ತಮ್ಮಾರು ಬಂದಾರ. ತಮ್ಮಾರ ಅಂದ್ರೆ ಸಫಾರಿ ಅವರ ತಮ್ಮ ಹರಿಯರ್ ಅಲ್ಲ ಪಾಪನ ಹರಿಯರ್ ಅಂತಾನೆ, ಹರಿಯರ್ ಅದು. ಈವ್ನಿಂಗ್ ವಾಕೊಂಡು ಹೊಂಟೇವ್ರಿ ಈಗ. ಆ ಕಡೆ ನಡಿ, ಇಲ್ಲಿಂದ ನೋಡ್ಬಾ ಚಂದ ಕಾಣ್ತತ್. ಕಮ್ ದಿಸ್ ಸೈಡೇ. ಈವ್ನಿಂಗ್ ವಾಕು ಬಂದೆವು ಮತ್ತು ನಮ್ಮ ಮಮ್ಮಿಗೆ ಅದನ್ನ ಅಂದೆ. ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಆಗೈತೆ ಮಾರ್ನಿಂಗ್. ನಂಬಕ್ಕೆ ರೆಡಿ ಇಲ್ಲ ಮಮ್ಮಿ. ಈ ಒಂದು 2 ಕಿಲೋಮೀಟರ್ಸ್ ಅಂದ್ರೆ 6 ಕಿಲೋಮೀಟ್ರ್ ಸಾಕು. ಆಫೀಸ್ ಐತಿ ಅಷ್ಟೇ, ಒಂದು ಸ್ವಲ್ಪ ಮತ್ತೆ ಮೈಂಡ್ ಫ್ರೆಶ್ ಆಕತ್ತದ ಮನೆ ಹೊರಗೆ ಬಂದ್ರೆ. ನೋಡ್ರಿ ಎಷ್ಟು ಮಸ್ತ್ ಕ್ಲೌಡ್ಸ್ ಕಾಣತ್ತಾವ ನೋಡ್ರಿ. ವಾಕ್ ಮಾಡ್ಕೊಂತ ಹಂಗೆ ಬಂದ್ಬಿಟ್ಟೇವೆ. ಎಲ್ಲೋ ಒಂದು ಕಡೆ ಫಾರೆಸ್ಟ್ನಾಗ ಅಂತ ಅಂದ್ಬಿಡೋದು. ನಾನು ಇಲ್ಲೇ ನೀನು ಇಲ್ಲೇ. ಎಂಥ ಚಂದ ಬರ್ಡ್ಸ್ ಬಂದು ಗಿಡ ಆಡಿ ಬಂದ್ಬಿಡ್ತು ನೋಡ್ರಿ. ಕಮಾನ್ ಹೆಂಗೈತಿದೆ ಫುಲ್. ಆ ಕಡೆ ಏನೋ ಗುಡಿ ಐತಂದು ಮಮ್ಮಿ ಕರ್ಕೊಂಬಂದಾರ. ಮೊದಲನೇ ಆಯ್ತು ನೋಡಿಲ್ಲ, ಒಂದು ಭಾರಿ ಐತ್ಲ. ಟಿವ್ಯಾಗ ಹಚ್ಚಿದೇನ? ಯೋಗ ಮಾಡತ್ತ ಅಂತ ಟಿವ್ಯಾಗ ನೋಡಿ ಟಿವಿ ನೋಡತ್ತೆ. ಒಮ್ಮಿಕ್ಕಿ ನಮ್ಮ ನೋಡ್ತೀನಿ ನೋಡ್ರಿ. ಮಸ್ತ್ ಇಡ್ಲಿ ಮಾಡತ್ತಾರ. ವಾವ್. ಆಲ್ರೈಟ್, ಬರ್ರಿ ಬಿಸಿ ಬಿಸಿ ಇಡ್ಲಿ ಖಾರ ಅಂಡ್ ಚಟ್ನಿ ತಿನ್ನೋಣ. ನಂಗೆ ಬಾಸಿ ಇರ್ತೈತೆ. ದ್ಯಾಟ್ ಈಸ್ ದ ಡಿನ್ನರ್ ಫಾರ್ ಟುಡೇ. ಆ್ಯಂಡ್ ಇವತ್ತು ಆಫೀಸ್ ರಾತ್ರಿ 12 ತನಕ ಮಾಡೋಣ ಅಂತ.
ಆ್ಯಂಡ್ ನೋಡೋಣ, ಆದರೆ ನಾಳೆ ನಿಮ್ಗೆ ಎಲ್ಲೋ ಒಂದು ಕಡೆ ಒಂದು ಮಸ್ತ್ ಪ್ಲೇಸ್ ಕರ್ಕೊಂಡು ಹೋಗ್ತೇವೆ ಹಾವೇರಿ ಹತ್ರ. ಇಲ್ಲಿ ಇಡ್ಲಿ ಉಬ್ಬೇಶ್ವರಿ, ಲುಲ್ಲೇಶ್ವರಿ, ಇಡ್ಲಿ ಉಬ್ಬೇಲಲ್ವಾ? ಹೆಂಗ್ವಾ ನೀವು? ಎಂಥ ಎಕ್ಸ್ಪರ್ಟ್ಸ್ವಾ ನೀವು? ಮಾತಾಡೋಕ್ಕವಲ್ಲ ನಾನು. ನೋಡ ಐಶ್ವರ್ಯ, ನೀನೇ ಮಾಡಿ ಅಂತ. ಎಂಥ ಎಕ್ಸ್ಪರ್ಟ್ ನೀನು. ಬಿಸಿ ಬಿಸಿ ಇಡ್ಲಿ ತಿನ್ನೋಣಂತ ಆ್ಯಂಡ್ ಆಫೀಸ್ ವರ್ಕ್ ಕಂಟಿನ್ಯೂ ಮಾಡೋಣ ಅಂತ ಕುಂತ ನೋಡಿ. ಹೆಂಗಿರ್ಬೋದು ಗಂಟೆ 10 ಆಗೈತಿ. ಅವಾರು ಬಂದು ಮತ್ತೆ ಮಕ್ಕೊಂಡು ಬಂದು ಟೀ ನೋಡತ್ತಾರ. ಐಶ್ವರ್ಯ ಮಕ್ಕೊಂಡಾಕಿ ಬಂದು ಬ್ರೆಡ್ ತಿನ್ನತ್ತ. ರಾತ್ರಿ 10 ಗಂಟೆಗೆ ಮಕ್ಕೊಂಡು ನಿದ್ದೆ ಹತ್ತಿತ್ತೆ. ಅದಕ್ಕೆ ಲಘು ತಿನ್ನಬಾರ್ದು, ಊಟ ತಿಂದ್ರೆ ಲಘು ಮಕ್ಕೊಂಡ್ಬಿಡ್ಬೇಕು. ಮಕ್ಕೊಂಡು ಎಲ್ಲಿ ಬರ್ತದ ನಿದ್ದೆ? ಎಷ್ಟು ಸಾಕಲ್ಲ ಎರಡು. ಆಲ್ ರೈಟ್ ಸ್ನೇಹಿತರೆ, ಹೆಂಗಿತ್ತು ಇವತ್ತಿನ ಲಾಗ್. ಸ್ವಲ್ಪ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಡಿಫ್ರೆಂಟ್ ಮ್ಯೂಸಿಕ್ ಎಲ್ಲ ಹಾಕಿ ನಾವು ಮಸ್ತ್ ಮಾಡೋಕೆ ಟ್ರೈ ಮಾಡೀನಿ. ನಮ್ಮ ಪಾಂಡು ಅವ್ರು ಅಂತಾರ ಐ ಆಮ್ ಕರೆಂಟ್ಲಿ ಇನ್ ಬೆಳಗಾವಿ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಬೆಳಗಾವಿನಾಗ ಇಲ್ಲ ಬ್ರೋ, ಇಲ್ಲ ಅಂತ ಬೆಟ್ ಆಗ್ತಿದ್ವಿ. ಆ್ಯಂಡ್ ನಮ್ಮ ಧನ್ವಿ ಅವ್ರು ಅಂತಾರೆ ನೈಸ್ ಲಾಗ್ ಅಣ್ಣ, ನಮ್ಮದು ಚಾನಲ್ಗೂ ಸಪೋರ್ಟ್ ಮಾಡಿರಿ ಅಂತ. ಸೊ ಧಾನ್ವಿ ಅವರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿರಿಪ್ಪ ಅಂತ ಹೇಳ್ತಾ, ನಾಳೆ ಮಗದೊಂದು ಸೂಪರ್ ಈ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಸರ್ವೇ ಜನ ಸುಖ ಮತ್ತು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಬಾಯ್.